ಹರೇ ಕೃಷ್ಣ. ಇವತ್ತು ಶ್ರೀಕೃಷ್ಣ ಮತ್ತು ಕೇಶಿ ಯಾರು ನೋಡೋಣವೇ. ಶ್ರೀಕೃಷ್ಣ ಅರಸ್ವಾಸುರ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ನಾರದ ಮುನಿಗಳು ಕಂಸನಿದ್ದಲ್ಲಿಗೆ ಬಂದು ದೇವಕಿಯ 8ನೇ ಮಗುನ ಉಳಿವಿನ ಕುರಿತು ಸೂಚನೆಯನ್ನು ನೀಡುತ್ತಾನೆ. ಇದರಿಂದ ಕೋಪಗೊಂಡ ಕಂಸನು ಕೇಶಿ ಎನ್ನುವ ರಾಕ್ಷಸನನ್ನು ಕರೆದು ದೇವಕಿಯ 8ನೇ ಮಗನಾಗಿದೆ ಎಂದು ಅದನ್ನು ಹುಡುಕಿ ಹತ್ಯೆಗೇಯವಂತೆ ಹೇಳುತ್ತಾನೆ. ಕೇಶಿ ರಾಕ್ಷಸನು ದೈತ್ಯರೂಪದ ಕುದುರೆಯಾಗಿ ಕೃಷ್ಣನನ್ನು ಸಂಹಾರ ಮಾಡಲು ಬರುತ್ತಾನೆ. ಆದರೆ ಕೃಷ್ಣನೇ ಅದನ್ನು ಸಂಹಾರ ಮಾಡುತ್ತಾನೆ. ಥ್ಯಾಂಕ್ ಯು. ಇನ್ನೊಂದು ಕತೆ ನೋಡೋಣವೇ. ಬ್ರಹ್ಮನಿಗೆ ಪಾಠ ಕಲಿಸಿದ ಕೃಷ್ಣ. ಬ್ರಹ್ಮನು ಒಮ್ಮೆ ಕೃಷ್ಣನ ಶಕ್ತಿಯನ್ನು ಪರೀಕ್ಷಿಸಲು ವೃಂದಾವನದ ಎಲ್ಲ ಹಸುಗಳನ್ನು ಮತ್ತು ಆತನ ಸ್ನೇಹಿತರನ್ನು ಬ್ರಹ್ಮಲೋಕದಲ್ಲಿ ಬಚ್ಚಿಡುತ್ತಾನೆ. ಇದನ್ನು ತಿಳಿದ ಕೃಷ್ಣನು ಬ್ರಹ್ಮದೇವನ ಮೇಲೆ ಅಸಮಾಧಾನಗೊಂಡು ಆತನಿಗೆ ಬುದ್ಧಿ ಕಲಿಸಲು ಬ್ರಹ್ಮ ಬಚ್ಚಿಟ್ಟ ಎಲ್ಲ ಹಸುಗಳ ಮತ್ತು ತನ್ನ ಸ್ನೇಹಿತರ ರೂಪವನ್ನು ತಾನು ಧರಿಸಿ ಅವರ ಮನೆಯನ್ನು ಸೇರಿಕೊಳ್ಳುತ್ತಾನೆ. ಯಾರಿಗೂ ಕೂಡ ಅದು ಕೃಷ್ಣ ಎನ್ನುವುದು ಅರಿವಿಗೆ ಬರುವುದಿಲ್ಲ. ನಂತರ ಕೃಷ್ಣನನ್ನು ಪರೀಕ್ಷಿಸಲು ಬ್ರಹ್ಮನು ವೃಂದಾವನಕ್ಕೆ ಬಂದಾಗ ಎಲ್ಲ ಹಸುಗಳನ್ನು ಮತ್ತು ಕೃಷ್ಣನ ಸ್ನೇಹಿತರನ್ನು ಕಂಡು ಆಶ್ಚರ್ಯವಾಗುತ್ತದೆ. ತಾನು ಮಾಡಿದ ತಪ್ಪಿನ ಅರಿವಾಗಿ ಬ್ರಹ್ಮದೇವರು ಕೃಷ್ಣನ ಬಳಿ ಕ್ಷಮೆಯನ್ನು ಯಾಚಿಸಿ ಎಲ್ಲ ಹಸುಗಳನ್ನು ಮತ್ತು ಸ್ನೇಹಿತರನ್ನು ವೃಂದಾವನಕ್ಕೆ ಕಳುಹಿಸುತ್ತಾನೆ. ಥ್ಯಾಂಕ್ ಯು. ಮತ್ತೊಂದು ಕತೆ ನೋಡೋಣವೇ. ಕೃಷ್ಣ ಮತ್ತು ಗೋವರ್ಧನ ಪರ್ವತ. ನಂದಗೋಕುಲದ ಗೊಲ್ಲರು ಒಮ್ಮೆ ಭಗವಾನ್ ಇಂದ್ರನನ್ನು ಪೂಜಿಸಲು ಯಾಗವನ್ನು ಕೈಗೊಳ್ಳುತ್ತಾರೆ. ಶ್ರೀಕೃಷ್ಣನು ಗೊಲ್ಲರಿಗೆ ಯಾಗದ ಬದಲು ಗೋವರ್ಧನ ಪರ್ವತವನ್ನು ಪೂಜಿಸುವಂತೆ ಸೂಚಿಸುತ್ತಾನೆ. ಕೃಷ್ಣನ ಆದೇಶ ಮೇರೆಗೆ ಗೊಲ್ಲರು ಗೋವರ್ಧನ ಗಿರಿಯನ್ನು ಪೂಜಿಸಲು ಮುಂದಾಗುತ್ತಾರೆ. ಇದರಿಂದ ಕೋಪಗೊಂಡ ಇಂದ್ರನು ಗೋಕುಲವೇ ಮುಳುಗುವೆ ಹೋಗುವಷ್ಟು ಧಾರಾಕಾರ ಮಳೆಯನ್ನು ಸುರಿಸುತ್ತಾನೆ. ಮಳೆಯಿಂದ ಕಂಗಾಲಾದ ಗೊಲ್ಲರು ಕೃಷ್ಣನು ತನ್ನ ಕಿರುಬೆರಳಿನಲ್ಲೇ ಗೋವರ್ಧನ ಪರ್ವತವನ್ನು ಎತ್ತಿ ನಂದಗೋಕುಲದ ಗೊಲ್ಲರನ್ನು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸುತ್ತಾನೆ. ಥ್ಯಾಂಕ್ ಯು. ಕತೆ ಚೆನ್ನಾಗಿದೆಯಾ ಹೇಳಿ.